ಸದ್ಯಕ್ಕೆ ಇಡೀ ರಾಜ್ಯದಲ್ಲಿ ಚಿತ್ತಾಪುರ ಪರೇಡ್ ಬಗ್ಗೆ ಚರ್ಚೆ ನಡೀತಾ ಇದೆ. ಒಂಥರ ಪ್ರತಿಷ್ಠೆ ಆಗ್ಬಿಟ್ಟಿದೆ. ಆರ್ಎಸ್ಎಸ್ ವರ್ಸಸ್ ಕಾಂಗ್ರೆಸ್ ನವೆಂಬರ್ 2ಕ್ಕೆ ಯಾರ ಮೇಲುಗೈ ಆಗುತ್ತೆ ಅನ್ನೋ ಕುತೂಹಲ ಇದ್ದೇ ಇದೆ. ಫಸ್ಟಿಗೆ ಆರ್ಎಸ್ಎಸ್ ನಮಗೆ ಪಥಸಂಚಲನ ಮಾಡೋದಕ್ಕೆ ಅವಕಾಶ ಬೇಕು ಅಂತ ಕೇಳಿದ ಬೆನ್ನಲ್ಲೇ ದಿನ ಕಳೆದಂತೆ ಒಂದೊಂದೇ ಸಂಘಟನೆಗಳು ಅದೇ ದಿನಾಂಕದಂದು ಅಂದ್ರೆ ನವೆಂಬರ್ 2ನೇ ತಾರೀಕು ನಮಗೂ ಅವಕಾಶ ಕೊಡಿ ಅಂತ ಹೇಳಿ ಅರ್ಜಿಯನ್ನ ಹಾಕೊಳ್ತಾ ಬಂದಿದ್ದಾರೆ ಜಿಲ್ಲಾಡಳಿತದ ಮುಂದೆ. ತಹಶೀಲ್ದಾರ್ ಈಗ ಯಾರಿಗೆ ಅನುಮತಿ ಕೊಡ್ತಾರೆ, ಎಷ್ಟೊತ್ತಿಗೆ ಅನುಮತಿ ಕೊಡ್ತಾರೆ ಅನ್ನುವಂಥದ್ದು ಈಗಿರುವಂತಹ ಕುತೂಹಲ. ಅದ್ರ ಜೊತೆಯಲ್ಲಿ ನಾಳೆಯೇ 10 ಸಂಘಟನೆಗಳ ಜೊತೆ ಯಾರೆಲ್ಲ ಅನುಮತಿಗೋಸ್ಕರ ಅರ್ಜಿಯನ್ನ ಹಾಕೊಂಡಿದ್ದಾರೆ 10 ಸಂಘಟನೆಗಳ ಜೊತೆಯಲ್ಲಿ ಶಾಂತಿ ಸಭೆಯನ್ನ ಕರೆಯಲಾಗಿದೆ. ಜಿಲ್ಲಾಡಳಿತದ ನೇತೃತ್ವದಲ್ಲಿ ನಾಳೆ ಶಾಂತಿ ಸಭೆ ನಿಗದಿ ಆಗಿದೆ. ಪಥಸಂಚಲನ ಹಾಗೇನೆ ಪ್ರತಿಭಟನೆಗೆ ಬ್ರೇಕ್ ಬೀಳುತ್ತಾ? ಆರ್ಎಸ್ಎಸ್, ದಲಿತ ಪ್ಯಾಂಥರ್ಸ್, ಭೀಮ್ ಆರ್ಮಿ ಹಾಗೇನೆ ಗೊಂಡ ಕುರುಬ ಎಸ್ಟಿ ಹೋರಾಟ ಸಮಿತಿಗೆ ಅವಕಾಶಗಳು ಸಿಗುತ್ತಾ? ಕೋರ್ಟ್ ಸೂಚನೆಯಂತೆ ನಾಳೆ ಬೆಳಗ್ಗೆ 11:15ಕ್ಕೆ ಶಾಂತಿ ಸಭೆ ನಡೆಯುತ್ತೆ. ಸಭೆಗೆ ಹಾಜರಾಗುವಂತೆ ಅನುಮತಿ ಕೇಳಿರುವಂತಹ 10 ಸಂಘಟನೆಗಳಿಗೆ ಜಿಲ್ಲಾಡಳಿತ ಬುಲಾವನ್ನ ಕೊಟ್ಟಿದೆ, ನೋಟಿಸ್ ಅನ್ನ ಕೊಟ್ಟಿದೆ. ಆದರೆ ನವೆಂಬರ್ 2ನೇ ತಾರೀಕೇ ನಮಗೆ ಪಥಸಂಚಲನಕ್ಕೆ ಅವಕಾಶ ಕೊಡಿ ಅಂತ ಎಲ್ಲಾ ಸಂಘಟನೆಯವರು ಕೂಡ ಮನವಿಯನ್ನ ಮಾಡಿರೋದು. ರಾಜ್ಯದ 450 ಕಡೆಗಳಲ್ಲಿ ಪಥಸಂಚಲನ ಮಾಡಿದ್ವಿ, ಎಲ್ಲೂ ಭದ್ರತೆ ಸಮಸ್ಯೆ ಆಗಿಲ್ಲ. ಚಿತ್ತಾಪುರದಲ್ಲಿ ಭದ್ರತೆ ಸಮಸ್ಯೆ ಎದುರಾದರೆ ಕೇಂದ್ರದಿಂದ ಭದ್ರತಾ ಪಡೆಗಳನ್ನ ನಿಯೋಜಿಸಿ ಅಂತ ಹೇಳಿ ಆರ್ಎಸ್ಎಸ್ ಪರ ವಕೀಲರು ಕೋರ್ಟ್ಗೆ ಮನವಿಯನ್ನ ಮಾಡಿದ್ದಾರೆ. ಚಿತ್ತಾಪುರದಲ್ಲಿ ಈಗ ಪಥಸಂಚಲನದ ಪ್ರತಿಷ್ಠೆ ಯಾರ ಪಾಲಾಗುತ್ತೆ ಅನ್ನೋ ಕುತೂಹಲ ಇದೆ. ಸದ್ಯಕ್ಕೆ ಏನು ಬೆಳವಣಿಗೆ ಆಗ್ತಾ ಇದೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾಹಿತಿಯನ್ನು ಕೊಡ್ತಾ ಹೋಗೋದಕ್ಕೆ ನಮ್ಮ ಕಲಬುರಗಿ ರಿಪೋರ್ಟರ್ ಅರುಣ್, ಆರ್ಎಸ್ಎಸ್ ಅವರು ಪರ್ಮಿಷನ್ ಕೇಳಿದ ಮೇಲೆ ಈಗ 10 ಸಂಘಟನೆಯವರು ಅರ್ಜಿಯನ್ನ ಹಾಕೊಂಡಿದ್ದಾರೆ. ಸೊ ಈ ನಿಟ್ಟಲ್ಲಿ ನಾಳಿನ ಶಾಂತಿ ಸಭೆಗೆ ಯಾರೆಲ್ಲ ಬರ್ತಾ ಇದ್ದಾರೆ, ಯಾರ ನೇತೃತ್ವದಲ್ಲಿ ಆಗ್ತಾ ಇದೆ, ಅದ್ರ ಜೊತೆಯಲ್ಲಿ ಯಾರಿಗೆ ಪರ್ಮಿಷನ್ ಸಿಗುತ್ತೆ, ಏನೆಲ್ಲ ಮಾನದಂಡ ಅಂತ ಜಿಲ್ಲಾಡಳಿತ ಹೇಳ್ತಾ ಇದೆ? ಹೌದು ಶರ್ಮಿತಾ, ಏನಂತಂದರೆ ಕಲಬುರಗಿಯ ಚಿತ್ತಾಪುರ ಪಟ್ಟಣದಲ್ಲಿ RSS ಪಥಸಂಚಲನಕ್ಕೆ ಸಾಕಷ್ಟು ರಾಜ್ಯಾದ್ಯಂತ ಸದ್ದು ಮಾಡ್ತಿರುವಂಥದ್ದು. RSSಗೆ ಪಥಸಂಚಲನಕ್ಕೆ ಚಿತ್ತಾಪುರನಲ್ಲಿ ಅವಕಾಶ ಕೊಡಬಾರ್ದು ಅಂತ ಹೇಳಿ ಸಾಕಷ್ಟು ಸಂಘಟನೆಗಳೀಗ ಜಿಲ್ಲಾಧಿಕಾರಿಗಳ ಮನವಿಯನ್ನು ಸಲ್ಲಿಸಿದ್ರು. ಅಲ್ಲದೆ ಏನು ಇದೇ ನವೆಂಬರ್ 2ನೇ ತಾರೀಕು ನಾವು ಕೂಡ ಪಥಸಂಚಲನಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ದಲಿತ ಪ್ಯಾಂಥರ್, ಭೀಮ್ ಆರ್ಮಿ, ರೈತ ಸಂಘಟನೆ ಮತ್ತು ಗೊಂಡ ಕುರುಬ ಸಂಘಟನೆ ಕೂಡ ಅಲ್ಲದೆ ಆ ಕ್ರಿಶ್ಚಿಯನ್ ಕಮ್ಯುನಿಟಿ ಕೂಡ ಶಾಂತಿ ನಡೆ ಮಾಡಲು ಈಗ ನಮಗೆ ಅವಕಾಶ ಕೊಡಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ಸುಮಾರು RSS ಸೇರಿ 10 ಸಂಘಟನೆಗಳು ಈಗ ಜಿಲ್ಲಾಧಿಕಾರಿಗೆ ಮನವಿಯನ್ನು ಸಲ್ಲಿಸಿರುವಂಥದ್ದು. ಅಲ್ಲದೆ ಇದೇ ತಿಂಗಳು 24ರಂದು ಏನು ಹೈಕೋರ್ಟ್ ಮೆಟ್ಟಿಲೇರಿದಂಥ RSSನವರಿಗೆ ಪಥಸಂಚಲನಕ್ಕೆ ಅವಕಾಶ ಕೋರಿ RSSನವರು ಹೈಕೋರ್ಟ್ ಮೆಟ್ಟಿಲನ್ನು ಏರಿದ್ರು. ಆ ಸಂದರ್ಭದಲ್ಲಿ ವಿಚಾರಣೆ ನಡೆಸಿದಂಥ ನ್ಯಾಯಾಲಯ ಎಲ್ಲರೂ ಕೂಡ ಒಂದೇ ದಿನ ಪಥಸಂಚಲನಕ್ಕೆ ಅವಕಾಶ ಕೋರಿ ಅರ್ಜಿಯನ್ನು ಸಲ್ಲಿಸಿದ್ರೆ. ಹಾಗಾಗಿ ಇದೇ ತಿಂಗಳು 28ರಂದು ಜಿಲ್ಲಾಧಿಕಾರಿಗಳು ಎಲ್ಲ RSS ಸೇರಿ 10 ಸಂಘಟನೆಗಳನ್ನು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಈಗ ಶಾಂತಿ ಸಭೆಗೆ ಆಹ್ವಾನವನ್ನು ನೀಡಿರುವಂಥದ್ದು. ಈಗ ಎಲ್ರಿಗೂ ಕೂಡ ಈಗ ನೋಟಿಸನ್ನು ಕೊಟ್ಟು ಈಗ ಶಾಂತಿ ಸಭೆಗೆ ಆಗಮಿಸುವಂತ ಹೇಳಿದ್ದಾರೆ. ನಾಳೆ ಮಧ್ಯಾಹ್ನ 11:30ಕ್ಕೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಶಾಂತಿ ಸಭೆಯನ್ನು ಕರೆಯಲಾಗಿದೆ. ಆ ಶಾಂತಿ ಸಭೆಯಲ್ಲಿ ಎಲ್ರಿಗೂ ಕೂಡ ಭಾಗಿಯಾಗಬೇಕು. ಒಂದು ಸಂಘಟನೆಯಿಂದ ಮ್ಯಾಕ್ಸಿಮಮ್ ಅಂದರೆ ಗರಿಷ್ಠ 3 ಜನ ಮಾತ್ರ ಭಾಗಿಯಾಗಬೇಕಂತ ಹೇಳಿ ಈಗ ಜಿಲ್ಲಾಧಿಕಾರಿಗಳು ಎಲ್ಲ ಸಂಘಟನೆಗಳಿಗೆ ನೋಟಿಸನ್ನು ಕೊಟ್ಟಿರುವಂಥದ್ದು. ಆ ಒಂದು ಶಾಂತಿ ಸಭೆಯಲ್ಲಿ ಎಲ್ಲರೂ ಕೂಡ ಈ ಒಂದು ಪಥಸಂಚಲನಕ್ಕೆ ಅವಕಾಶ ಕೋರಿ ಅರ್ಜಿಯನ್ನು ಸಲ್ಲಿಸಿದರೆ ಎಲ್ಲರೂ ಕೂಡ ಅವತ್ತು ಆ ಒಂದು ನಾಳೆ ನಡೆಯುವಂಥ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಭಾಗಿಯಾದಂಥ ಸಂದರ್ಭದಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆ ಆಗುತ್ತೆ, ಯಾರ್ಯಾರಿಗೆಲ್ಲ ಪರ್ಮಿಷನನ್ನು ಕೇಳ್ತಾರೆ, ಮತ್ತೊಂದು ದಿನಾಂಕ ಅಂದರೆ ಒಂದೇ ದಿನ ಎಲ್ರಿಗೂ ಕೂಡ ಪಥಸಂಚಲನಕ್ಕೆ ಅವಕಾಶ ಕೊಡದೆ ಒಂದೊಂದು ದಿನ ನಿಗದಿಯನ್ನು ಮಾಡೋದ್ರ ಮೂಲಕ ಎಲ್ರಿಗೂ ಕೂಡ ಪಥಸಂಚಲನಕ್ಕೆ ಅವಕಾಶ ಕೊಡಲು ಈಗ ಜಿಲ್ಲಾಧಿಕಾರಿಗಳು ಏನು ಕೊಡ್ಬೋದು ಅನ್ನೋ ಒಂದು ನಿರೀಕ್ಷೆ ಕೂಡ ಎಲ್ಲರೂ ಇರುವಂಥದ್ದು. ಅಲ್ಲದೆ ಶಾಂತಿ ಸಭೆಯನ್ನು 28ರಂದು ಶಾಂತಿ ಸಭೆಯನ್ನು ನಡೆಸಿ ಇದೇ ತಿಂಗಳು 30ರಂದು ಮತ್ತೆ ಕೋರ್ಟ್ಗೆ ವರದಿಯನ್ನು ಜಿಲ್ಲಾಡಳಿತ ಸಲ್ಲಿಸಬೇಕಂತೇಳಿ ಈಗ ಕೋರ್ಟ್ ನ್ಯಾಯಮೂರ್ತಿಗಳು ಅವರಿಗೆ ಸೂಚನೆ ನೀಡಿದರೆ ಆ ಹಿನ್ನೆಲೆಯಲ್ಲಿ ನಾಳೆ ಶಾಂತಿ ಸಭೆ ಎಲ್ಲರಿಗೆ ಕುತೂಹಲವನ್ನು ಮೂಡಿಸಿರುವಂಥದ್ದು. ಯಾವ ಒಂದು ಸಂಘಟನೆಗೆ ನವೆಂಬರ್ 2ರಂದು ಅವಕಾಶ ಕೊಡ್ತಾರೆ, ಅಲ್ಲದೆ ಬೇರೆ ಬೇರೆ ಸಂಘಟನೆಗಳಿಗೆ ಬೇರೆ ಬೇರೆ ದಿನಾಂಕ ಮತ್ತು ಸಮಯವನ್ನು ನಿಗದಿ ಮಾಡುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಎಲ್ಲರೂ ಕೂಡ ಏನಂತಂದರೆ ಏನು ಪಥಸಂಚಲನ ಮಾಡಲು ಹೋರಾಟ ಮಾಡಲು ಎಲ್ರಿಗೂ ಕೂಡ ಅವಕಾಶನೇ ಇರುವಂಥದ್ದು ಕಾನೂನಿನ ಅಡಿಯಲ್ಲಿ. ಎಲ್ಲರೂ ಕೂಡ ಏನಂತಂದರೆ ಒಂದೇ ಸಮಯ ಕೇಳಿದ್ರಿಂದ ಈಗ ತೊಂದರೆ ಆಗ್ತದೆ. ಹಾಗಾಗಿ ಕಾನೂನು ಸುವ್ಯವಸ್ಥೆ ಏನು ತೊಂದರೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಎಲ್ರಿಗೂ ಕೂಡ ಶಾಂತಿ ಸಭೆಗೆ ಆಹ್ವಾನವನ್ನು ನೀಡೋದ್ರ ಮೂಲಕ ಅವರಿಗೆ ಜಿಲ್ಲಾಡಳಿತ ಕನ್ವಿನ್ಸನ್ನು ಮಾಡುತ್ತೆ. ಅಲ್ಲದೆ ಅವರಿಗೆ ಯಾವ್ಯಾವ ಸಂಘಟನೆಗಳು ಯಾವ ದಿನಾಂಕದಂದು ಯಾವ ಸಮಯದಂದು ಅವರಿಗೆ ಏನೋ ಪಥಸಂಚಲನಕ್ಕೆ ಅವಕಾಶ ಕೊಡಬೇಕಂತೇಳಿ ಈಗ ನಾಳೆ ಏನು
ಶಾಂತಿ ಸಭೆಯಲ್ಲಿ ನಿರ್ಧಾರವಾಗಲಿದೆ. ಅಲ್ಲದೆ ಏನು RSSನವರು ಕೂಡ ಸಾಕಷ್ಟು ಏನಂತಂದರೆ ಹೈಕೋರ್ಟನ್ನು ಮನವರಿಕೆಯನ್ನು ಕೂಡ ಮಾಡಿರುವಂಥದ್ದು ಏನಂತಂದರೆ ನಾವು ರಾಜ್ಯಾದ್ಯಂತ ಸುಮಾರು 450ಕ್ಕೂ ಹೆಚ್ಚು ಕಡೆ ನಾವು ಪಥಸಂಚಲನ ಮಾಡಿದ್ದೀವಿ. ಆದರೆ ಎಲ್ಲೂ ಕೂಡ ಶಾಂತಿ ಸುವ್ಯವಸ್ಥೆ ಹಾಳಾಗಿಲ್ಲ, ಯಾವುದೇ ರೀತಿಯ ಗಲಭೆಗಳಾಗಿಲ್ಲ. ಆದರೆ ಚಿತ್ತಾಪುರ್ನಲ್ಲಿ ಮಾತ್ರ ನಮಗೆ ಅವಕಾಶ ಕೊಡ್ತಾರೆ. ಇದು ಒಂದು ಉದ್ದೇಶಪೂರ್ವಕವಾಗಿ ನಮಗೆ ಅಡ್ಡಗಾಲನ್ನು ಹಾಕ್ತಾ ಇದ್ದಾರೆ ಅಂತ ಹೇಳಿ ಅವರು ಕೂಡ ಈಗ ನ್ಯಾಯಮೂರ್ತಿ ಹೈಕೋರ್ಟ್ಗೆ ಹೇಳಿರುವಂಥದ್ದು. ಹಾಗಾಗಿ ಏನಂತಂದರೆ ಯಾರ್ಯಾರು ರಿಜಿಸ್ಟರ್ಡ್ ಇದ್ದಾರೆ ಅವರಿಗೆ ಮಾತ್ರ ಅವಕಾಶ ಕೊಡಬೇಕಂತ ಹೇಳಿ ದಲಿತ ಸಂಘಟನೆಗಳು, ಭೀಮ್ ಆರ್ಮಿ ಸೇರಿದಂತೆ ಸುಮಾರು 10ಕ್ಕೂ ಹೆಚ್ಚು ಸಂಘಟನೆಗಳು ಈಗ ಜಿಲ್ಲಾಧಿಕಾರಿಗೆ ಹೇಳಿರುವಂಥದ್ದು. ಕಾನೂನು ಅಡಿಯಲ್ಲಿ ಯಾರಿಗೆ ಅವಕಾಶ ಕೊಡಲು ಬರುತ್ತೆ ಅವರಿಗೆ ಮಾತ್ರ ಕೊಡಬೇಕು. ಯಾರ್ಯಾರು ಏನು ಸಂಘಟನೆ ರಿಜಿಸ್ಟ್ರೇಷನ್ ಇದೆ ಎಲ್ಲವೂ ಕೂಡ ಏನು ಜಿಲ್ಲಾಡಳಿತ ದಾಖಲೆಗಳನ್ನು ಕೇಳಿರ್ತಾರೆ ಅವು ಎಲ್ಲವನ್ನು ಕೂಡ ಜಿಲ್ಲಾಡಳಿತಕ್ಕೆ ಸಬ್ಮಿಟನ್ನು ಮಾಡಬೇಕು. ಅಂದಾಗ ಮಾತ್ರ ಅವರಿಗೆ ಅವಕಾಶ ಕೊಡಬೇಕಂತೇಳಿ ಅವರು ಇದು ಮಾಡ್ತಾ ಇದ್ದಾರೆ. ಯಾಕಂತಂದರೆ ಚಿತ್ತಾಪುರ ಮತಕ್ಷೇತ್ರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು RSS ಬಗ್ಗೆ ಮಾತನಾಡಿದ್ದಾರೆ. ಹಾಗಾಗಿ ಅವರ ಕ್ಷೇತ್ರದಲ್ಲೇ ಮಾಡಬೇಕಂತ ಹೇಳಿ ಈ ರೀತಿ ಒಂದು ಜಿದ್ದನ್ನು RSSನವರು ತೆಗೆದುಕೊಂಡಿರುವಂಥದ್ದು. ಅವರು ಏನಂತಂದರೆ ಪಥಸಂಚಲನ ಸಮಯದಲ್ಲಿ ಲಾಠಿಗಳನ್ನು ಹಿಡ್ಕೊಂಡು ಹೋಗೋದ್ರಿಂದ ಎಲ್ಲೋ ಒಂದು ಕಡೆ ಚಿತ್ತಾಪುರ್ನಲ್ಲಿ ಭಯದ ವಾತಾವರಣ ನಿರ್ಮಾಣವಾಗುತ್ತೆ, ಅವರ ಮೇಲೆ ಪ್ರಭಾವ ಬೀರುವಂಥ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ಅವರಿಗೆ ಅವಕಾಶ ಕೊಡಬಾರ್ದು ಅಂತೇಳಿ ಸಾಕಷ್ಟು ಏನಂದರೆ ಪ್ರಗತಿಪರರು ಕೂಡ ಈಗ ಜಿಲ್ಲಾಧಿಕಾರಿಗೆ ಮನವಿಯನ್ನು ಸಲ್ಲಿಸಿರುವಂಥದ್ದು. ಆದರೆ ನಾಳಿನ ಸಭೆಯೇ ಯಾವ ರೀತಿಯ ನಿರ್ಧಾರ ಕೈಗೊಳ್ಳುತ್ತೆ, ಯಾರಿಗೆ ಎಲ್ಲ ಅವಕಾಶಗಳನ್ನು ಕೊಡುತ್ತೆ, ಈಗ ಆ ಕುತೂಹಲ ಮೂಡಿಸಿರುವಂಥದ್ದು. ಶರ್ಮಿತಾ ಶೆಟ್ಟಿ, ಕಾದ್ ನೋಡೋಣ ನಾಳಿನ ಶಾಂತಿ ಸಭೆ ಏನಾಗುತ್ತೆ. ಥ್ಯಾಂಕ್ ಯು ಅರುಣ್.